ಈ ಇಯರ್ಫೋನ್ಸ್ ಅನ್ನು ನೋಡಿ, ಕನ್ಫ್ಯೂಸಿಂಗ್, ಇರಿಟೇಟಿಂಗ್, ಫ್ರಸ್ಟ್ರೇಟಿಂಗ್. ಆದರೆ ನಂಬಿರಿ ಅಥವಾ ನಂಬದೇ ಇರಿ, ಬಟ್ ಸ್ಟಾರ್ಟಿಂಗಲ್ಲಿ AI ಇಂಜಿನಿಯರಿಂಗ್ ಹೀಗೆ ಫೀಲ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಎಂಡ್ ಮಾಡಬೇಕು ಏನೂ ಗೊತ್ತಾಗಲ್ಲ. ಆದರೆ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಈ ಇಯರ್ಫೋನ್ಗೆ ಹೇಗೆ ಒಂದು ಪ್ಯಾಟರ್ನ್ ಇದೆಯೋ ಹಾಗೆ AI ಇಂಜಿನಿಯರಿಂಗ್ಗೆ ಕೂಡ ಇದೆ. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈಕ್ರೋಡಿಂಗ್. ಸ್ಟೆಪ್ 1, ಫೈಂಡ್ ದ ನಾಟ್. ನಿಮ್ಮ ಇಯರ್ಫೋನ್ ಟ್ಯಾಂಗಲ್ ಆಗಿರುವಾಗ ನೀವು ಅದನ್ನು ಒಂದೇ ಬಾರಿ ಎಳೆಯೋದಿಲ್ಲ. ಇನ್ಫ್ಯಾಕ್ಟ್ ಅದರ ಸಣ್ಣ ನಾಟ್ ಹುಡುಕಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಲೂಸ್ ಮಾಡ್ತೀರಾ. ಹಾಗೆ AI ಇಂಜಿನಿಯರಿಂಗ್ ನಲ್ಲಿ ನಿಮ್ಮ ಮೊದಲ ನಾಟ್ ಅದರ ಫೌಂಡೇಶನ್ ಆಗಿರುತ್ತೆ. ಅಂಡ್ ಈ ಫೌಂಡೇಶನ್ ಬಿಲ್ಡ್ ಮಾಡಲಿಕ್ಕೆ ದೇರ್ ಆರ್ 3 steps. ಫಸ್ಟ್ ಸ್ಟೆಪ್, ಚೂಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪ್ರಿಫರೆಬ್ಲಿ ಪೈಥಾನ್. ಸೆಕೆಂಡ್, ಡೇಟಾ. ಅಂಡ್ ಥರ್ಡ್, ಈ ಪೈಥಾನ್ ಯೂಸ್ ಮಾಡಿ ಈ ಡೇಟಾವನ್ನು ಹೇಗೆ ಆಕ್ಸೆಸ್ ಮಾಡ್ತಿರೋ, ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. And this sums up your foundation. Now let's move to the next chapter, that is step 2. ನಿಧಾನವಾಗಿ ಎಳೆಯಿರಿ. ಈ ಇಯರ್ಫೋನ್ಸ್ ಅನ್ನು ಫೋರ್ಸ್ ಯೂಸ್ ಮಾಡಿ ಎಳೆದರೆ ಆ ಸಿಚುವೇಶನ್ ಇನ್ನೂ ವರ್ಸ್ ಆಗುತ್ತೆ. AI ಇಂಜಿನಿಯರಿಂಗ್ ಕೂಡ ಹೀಗೇನೆ. ರಶ್ ಮಾಡಬೇಡಿ. ಒಂದು ಮಾಡೆಲ್ ಅನ್ನು ಟ್ರೈನ್ ಮಾಡುವ ಮುಂಚೆ ಅದನ್ನು ಸಬ್ ಮಾಡ್ಯೂಲ್ಸ್ಗೆ ಕನ್ವರ್ಟ್ ಮಾಡಿ. ಈ ಸಬ್ ಮಾಡ್ಯೂಲ್ಸ್ ಇಂದ ಒಂದು ಸಬ್ ಮಾಡ್ಯೂಲ್ ತೆಗೆದು ಅದನ್ನು ಟ್ರೈನ್ ಮಾಡಿ. ಅಂಡ್ ಟ್ರೈನ್ ಮಾಡಿದ ನಂತರ ಆ ಸಬ್ ಮಾಡ್ಯೂಲ್ ಯೂಸ್ ಮಾಡಿ ಚಾಟ್ ಬಾಟ್ ಬಿಲ್ಡ್ ಮಾಡಿ. And after this you can focus on data cleaning. ಈ ಸಣ್ಣ ಸಣ್ಣ ಟಾಸ್ಕ್ ನಿಧಾನವಾಗಿ ಆ ನಾಟ್ ಅನ್ನು ಸೆಪರೇಟ್ ಮಾಡುತ್ತೆ. And step 3, find the loop. ಈ ಟ್ಯಾಂಗಲ್ ಆದ ಇಯರ್ಫೋನ್ಸ್ ನ ಮೇನ್ ನಾಟ್ ನಿಮಗೆ ಸಿಗಿದ್ರೆ ಮತ್ತಿನ ಕೆಲಸ ತುಂಬಾ ಈಸಿ. ಹಾಗೆ AI ಇಂಜಿನಿಯರ್ ನಲ್ಲಿ ಆ ದೊಡ್ಡ ನಾಟ್ ಏನಂದ್ರೆ, ಮಾಡೆಲ್ಸ್ ಹೇಗೆ ಕಲಿಯುತ್ತೆ, ಡೇಟಾ ಪೈಪ್ಲೈನ್ಸ್ ಹೇಗೆ ವರ್ಕ್ ಆಗುತ್ತೆ, ಮಾಡೆಲ್ಸ್ ಇವ್ಯಾಲ್ಯುಯೇಟ್ ಮತ್ತೆ ಇಂಪ್ರೂವ್ ಹೇಗೆ ಮಾಡುವುದು, ಟ್ರೈನಿಂಗ್ಸ್ ನಿಜವಾಗಿಯೂ ಹೇಗೆ ನಡೆಯುವುದು, ಇವೆಲ್ಲ ನೀವು ಕಂಡುಕೊಂಡ್ರೆ ಮತ್ತಿನ ಕೆಲಸ ತುಂಬಾನೇ ಈಸಿ. ಪ್ರೀವಿಯಸ್ ಸ್ಟೆಪ್ಸ್ ಅಲ್ಲಿ ನೀವು ಸಣ್ಣ ಸಣ್ಣ ಚಾಟ್ ಬಾಟ್ಸ್ ಬಿಲ್ಡ್ ಮಾಡಿರಬಹುದು, ಬಟ್ ನಾವ್ ಇಟ್ಸ್ ಟೈಮ್ ಫಾರ್ ಯು ಟು ಅಪ್ಗ್ರೇಡ್. ಸ್ಟೆಪ್ 4, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್. ಬರೀ ಬುಕ್ಸ್ ಓದುವುದರಿಂದ ಅಥವಾ ವಿಡಿಯೋಸ್ ನೋಡುವುದರಿಂದ AI ಇಂಜಿನಿಯರಿಂಗ್ ಸಾಧ್ಯವಿಲ್ಲ. ಇಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಯು ಬಿಲ್ಡ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್. ಫಾರ್ ಎಕ್ಸಾಂಪಲ್, ಮೂವಿ ರೆಕಮೆಂಡೇಶನ್. ಈಗ ನೀವು ಒಂದು ಮೂವಿ ರೆಕಮೆಂಡ್ ಮಾಡುವ AI ಬಿಲ್ಡ್ ಮಾಡ್ತೀರಾ. ಇದು ನೀವು ಯಾವ ಮೂವೀಸ್ ನೋಡ್ತೀರಿ, ಎಷ್ಟು ಹೊತ್ತು ಮೂವೀಸ್ ನೋಡ್ತೀರಿ, ಮತ್ತೆ ಯಾವ ಥರದ ಮೂವೀಸ್ ಕ್ಲಿಕ್ ಮಾಡ್ತೀರಿ, ಇದೆಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಬೇಕಿಂತ ಮೂವಿ ಸಜೆಸ್ಟ್ ಮಾಡ್ತದೆ. ಅಂಡ್ ದಿಸ್ ಇಸ್ ಕಾಲ್ಡ್ ಡೇಟಾ ಇಂಜಿನಿಯರಿಂಗ್. ಸ್ಟೆಪ್ 5, ಸ್ಟೇ ಅಪ್ಡೇಟೆಡ್. ಈ ಇಯರ್ಫೋನ್ಸ್ ಅನ್ನು ನೋಡಿ, ಇಟ್ಸ್ ಪ್ರಾಪರ್, ಇಟ್ಸ್ ನಾಟ್ ಟ್ಯಾಂಗಲ್ಡ್. ಅಂಡ್ ಈ ಸಿಚುವೇಶನ್ ಅಲ್ಲಿ ನೀವು ಏನು ಮಾಡಬಾರದು, ಬನ್ನಿ ಹೇಳ್ತೇನೆ. ಈ ಅನ್ಟ್ಯಾಂಗಲ್ಡ್ ಇಯರ್ಫೋನ್ಸ್ ಇನ್ನೊಮ್ಮೆ ಟ್ಯಾಂಗಲ್ ಆಗದೆ ನೀವು ನೋಡಬೇಕು. ಯು ಹ್ಯಾವ್ ಟು ಆಲ್ವೇಸ್ ಸ್ಟೇ ಅಪ್ಡೇಟೆಡ್. AI ಇಂಜಿನಿಯರಿಂಗ್ ಹೀಗೇನೆ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿಲ್ಸ್ ಟ್ಯಾಂಗಲ್ ಆಗದೆ ನೋಡಬೇಕಾದ್ರೆ ದೇರ್ ಆರ್ ಫ್ಯೂ ಪ್ರಾಕ್ಟಿಸಸ್ ದಟ್ ಯು ನೀಡ್ ಟು ಫಾಲೋ. ಫಾರ್ ಎಕ್ಸಾಂಪಲ್, ಗಿಟ್ಹಬ್ ಪ್ರಾಜೆಕ್ಟ್ಸ್ ಎಕ್ಸ್ಪ್ಲೋರ್ ಮಾಡುವುದು, ಶಾರ್ಟ್ ಟ್ಯುಟೋರಿಯಲ್ಸ್ ನೋಡುವುದು, AI ನ್ಯೂಸ್ ಫಾಲೋ ಮಾಡುವುದು, ಹಾಗೂ ಪ್ರತಿ ವಾರ ಹೊಸ ಟೂಲ್ಸ್ ಯೂಸ್ ಮಾಡುವುದು. ಸ್ಟೆಪ್ 6, ದಟ್ ಈಸ್ ಟೀಮ್ ವರ್ಕ್. ನೀವು ಡೇಟಾ ಇಂಜಿನಿಯರ್ಸ್ಗಳೊಂದಿಗೆ ಅಥವಾ ಬ್ಯಾಕ್ ಎಂಡ್ ಡೆವಲಪರ್ಸ್, ಡಿಸೈನರ್ಸ್, ಕ್ಲೌಡ್ ಇಂಜಿನಿಯರ್ಸ್, ಪ್ರಾಡಕ್ಟ್ ಮ್ಯಾನೇಜರ್ಸ್ ಇವೆಲ್ಲರೊಂದಿಗೆ ಒಂದು ಟೀಮ್ ಆಗಿ ವರ್ಕ್ ಮಾಡಲಿಕ್ಕೆ ಕಲಿಬೇಕು. And in this entire process, communication is also a very important key. The last and the most important step, step 7, do not stop experimenting. AI engineering is just like a playground. ಪ್ರತಿ ವಾರ ಹೊಸ ಟೂಲ್ಸ್, ಹೊಸ ಅಪ್ಡೇಟ್ಸ್, ಹೊಸ ಮಾಡೆಲ್ಸ್ ಬರ್ತಾನೆ ಇರುತ್ತೆ. ಅಂಡ್ ಈ ಟೈಮಲ್ಲಿ ನೀವು ಸಿಲಿ ಆರ್ ವಿಯರ್ಡ್ ಸ್ಟಫ್ ಟ್ರೈ ಮಾಡ್ಬೋದು, ಇಂಟ್ರೆಸ್ಟಿಂಗ್ ವೇಸ್ ಯೂಸ್ ಮಾಡ್ಬೋದು, ಬಿಕಾಸ್ ಫನ್ ಪ್ರಾಜೆಕ್ಟ್ಸ್ ಆಫನ್ ಬಿಕಮ್ ಬಿಗ್ ಐಡಿಯಾಸ್. ಅಂಡ್ ಲಾಸ್ಟ್ಲಿ, AI ಇಂಜಿನಿಯರಿಂಗ್ ಇಸ್ ನಾಟ್ ಇಂಪಾಸಿಬಲ್. ನಿಮ್ಮ ಟ್ಯಾಂಗಲ್ಡ್ ಇಯರ್ಫೋನ್ಸ್ ತರ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು, ಬಟ್ ದೆನ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡಿ ಹೋದ್ರೆ ಇಟ್ಸ್ ಕಂಪ್ಲೀಟ್ಲಿ ಈಸಿ. ಈ ವಿಡಿಯೋವನ್ನು ನೀವು ಪಿನ್ ಟು ಪಿನ್ ಫ್ರಮ್ ಸ್ಟಾರ್ಟ್ ಟು ದ ಎಂಡ್ ನೋಡಿದ್ರೆ ಯು ಆರ್ ಆಲ್ರೆಡಿ ಆನ್ ದ ಪಾತ್ ಟು ಮಾಸ್ಟರಿಂಗ್ AI ಇಂಜಿನಿಯರಿಂಗ್.